ಪಕ್ಷ ವಿರೋಧ ಚಟುವಟಿಕೆ ಯಾರು ಮಾಡ್ತಾರೆ, ನಾನು ಯಾರ ಹೆಸರು ಹೇಳಲ್ಲ, ರಾಜ್ಯದ ಅಧ್ಯಕ್ಷ ವಿರುದ್ಧ, ಪಕ್ಷ ವಿರುದ್ಧ, ಎಲ್ಲರ ವಿರುದ್ಧ ಮಾತಾಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ನಮಗೆ ಹೈಕಮಾಂಡ್, ಇವರು ನೆಪ ಅಷ್ಟೇ, ವಕ್ಫು. ಆಯ್ತು, ನಾನು ಕೇಳ್ತೀನಿ, ಜಮೀರ್ ಅಹ್ಮದ್ ಕಚೇರಿಗೆ ಹೋಗಿ ಯಾಕಪ್ಪ ನಗನಗ್ತಾ ಹರಟೆ ಹೊಡೆದು ಕಾಫಿ ಸವಿದು ಟೀ ಸವಿದು, ಅದೇ ವಿಜೇಂದ್ರ ಡಿ ಕೆ ಶಿವಕುಮಾರ್ ಪತ್ರ, ವಿಜೇಂದ್ರ ಕ್ಷೇತ್ರದ ಶಿಕಾರಿಪುರದ ಕ್ಷೇತ್ರ ಶಾಸಕರಾಗಿ ಹೋಗಿದ್ದರು. ವಿಜೇಂದ್ರ ಪತ್ರ ಬರ್ಸೆ ಕದ್ದು ಮುಚ್ಚಿ ರಾತ್ರಿ ಹೋಗಿಲ್ಲ, ಅಧಿವೇಶನ ಪ್ರತಿಭಟನೆ ನಡೆಸಿ ಪತ್ರ ಕೂಡ ಸೈನ್ ಹಾಕ್ಯಾರೆ. ಅದಕ್ಕೇನು ಹೇಳಿದ್ರು ಇವರು, ಮ್ಯಾಚ್ ಫಿಕ್ಸಿಂಗ್ ಅಂದರು. ನೀನು ಯಾಕಪ್ಪ ಜಮೀರ್ ಅಹ್ಮದ್ ಕಚೇರಿಗೆ ಹೋದೆ? ನಾನು ಯಾರಿಗೂ ಪತ್ರ ಕೊಡಲ್ಲ, ಪತ್ರನೇ ಕಳಿಸ. ಅರೆ ಕ್ಷೇತ್ರ ಬಡವಾಗುತ್ತೆ, ಕೊಡಲೇಬೇಕು. ನೀನು ಯಾಕಪ್ಪ ಅಷ್ಟೆಲ್ಲ ಮಾತಾಡಿ ಜಮೀರ್ ಅಹ್ಮದ್ ಕಚೇರಿ ಹೋಗಿ ಆಲಿಂಗನ ಮಾಡಿ ಚಾ ಸವಿದು ಕ್ಷೇತ್ರ ಕೆಲಸಕ್ಕೆ ಹೋಗಿದ್ದೀನಿ? ಹಂಗೆ ವಿಜೇಂದ್ರ ಏನು ಸ್ವಂತ ಕೆಲಸಕ್ಕೆ ಹೋಗಿದ್ದೀರಾ? ಅಲ್ಲೇ ಕೊಡ್ಬೇಕಾಯ್ತಲ್ಲ ಅಸೆಂಬ್ಲಿ ಒಳಗೆ. ಅಷ್ಟು ನಗ್ನಗ್ತಾ ಏನು ಮಂದಹಾಸ, ಮುಖ ಅರಳಿತ್ತು. ಇಬ್ಬರು ಬಾಯಿ ಮಾಡಿ ಅಪ್ಕೊಂಡು ಆಲಿಂಗನೂ ಮಾಡಿದ್ರು. ಇದು ವಕ್ಫ್ ನೆಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಯಾರು ಮಾಡ್ತಾ ಇದ್ದಾರೆ? ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು 2-3 ತಂಡಗಳು ಮಾಡಿ ಕೆಲಸ ಮಾಡಿಲ್ವಾ? ವರದಿ ಕೊಟ್ಟಿಲ್ವಾ? ನಿಮ್ಮದೇನಪ್ಪ ಪರ್ಯಾಯ ಸಭೆಗಳು, ಪರ್ಯಾಯ ಮೀಟಿಂಗ್ಗಳು? ನಾವು ಭಾಳ ತಾಳ್ಮೆಯಿಂದ ಅದೀವಿ. ಪಕ್ಷ ಎಲ್ಲವನ್ನು ಗಮನಿಸುತ್ತೆ, ನೋಡ್ತೀವಿ, ಕಾದು ನೋಡ್ತೀವಿ. ಇದೇ ರೀತಿ ಮುಂದುವರೆದ್ರೆ ನಾವೇನು ತಂತ್ರಗಾರಿಕೆ, ನಾವು ಪಕ್ಷ ಜೊತೆಗದೀವಿ. ಇವ್ರು ಹೇಳ್ತಾರೆ ನಮಗೆ ಕೇಂದ್ರದ ನಾಯಕರಿಗೆ ಬೆಂಬಲ. ಯಾರು ಬೆಂಬಲ ಹೇಳ್ಬೇಕಲ್ಲ? ಕೇಂದ್ರ ನಾಯಕರು ಯಾರು ನಿಮಗೆ ಬೆಂಬಲ ಕೊಟ್ಟಂತಾರು? ಯಾಕೆ ಅವ್ರ ಮೇಲೆ ಅನುಮಾನ ಬರೋ ರೀತಿಯಲ್ಲಿ ಮಾತಾಡ್ತೀರಿ? ರಾಜ್ಯ ಜನ ಪ್ರಶ್ನೆ ಮಾಡೋ ಪರಿಸ್ಥಿತಿ ನೀವು ಕೇಂದ್ರ ನಾಯಕರು ಇಕ್ಕಟ್ಟಿಗೆ ಸಿಗ್ತೀರಿ.